ಕಳೆದ ವರ್ಷ ನಡೆದಂಥ ನೇಪಾಳದ ಜೆನ್ಜಿ ಕ್ರಾಂತಿಯನ್ನು ಮರೆಯೋದಾದರೆ ಹೇಗೆ? ಅವನ ಹೆಸರು ಬಲೇಂದ್ರ ಶಾ. ಜನರು ಅವನನ್ನು ಸುಮ್ಮನೆ ಬಲೇನ್ ಅಂತಾರೆ. ವಯಸ್ಸು ಕೇವಲ 35. ಸ್ನೇಹಿತರೆ ನಮಸ್ತೆ, ಜೇನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಮಾಡ್ಲಹಳ್ಳಿ. ಕಳೆದ ವರ್ಷ ನಡೆದಂಥ ನೇಪಾಳದ ಜೆನ್ಜಿ ಕ್ರಾಂತಿಯನ್ನು ಮರೆಯೋದಾದರೆ ಹೇಗೆ? ಅಲ್ಲಿಂದ ದೇಶದ ರಾಜಕಾರಣಿಗಳು ಕೊಲೆ ಆಗೋದ್ರು. ಪ್ರಧಾನಿ KP ಶರ್ಮಾ ಓಲಿ ಅಂತೂ ದೇಶವನ್ನೇ ಬಿಟ್ಟು ಓಡೋದಾಗಿದ್ದು ಈಗ ಇತಿಹಾಸ. ಆನಂತರ ಸುಶೀಲಾ ಕಾರ್ಕಿ ಎಂಬ ಮಹಿಳೆ ಹಂಗಾಮಿ ಪ್ರಧಾನಿ ಆಗೋದು. ಆದರೆ ಆ ಜೆನ್ಜಿ ಕ್ರಾಂತಿಯ ಕಿಡಿ ಇತ್ತಲ್ಲ, ಅದು ಇಡೀ ಜಗತ್ತೇ ನೇಪಾಳದ ಕಡೆ ತಿರುಗಿ ನೋಡೋಂಗೆ ಮಾಡಿತು. ಈಗ ಅದೇ ನೇಪಾಳದಲ್ಲಿ ಹೊಸ ಸರ್ಕಾರ ರಚನೆ ಆಗಿದೆ. ಜೆನ್ಜಿ ಯುವಕರ ಕೈಯಲ್ಲಿ ಈಗ ನೇಪಾಳ ಇದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. ನೀವು ಜೇನಿಗಿರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅಂದರೆ ಮಧ್ಯದಲ್ಲೇ ಕಾಮೆಂಟ್ ಮಾಡಿ. ಅವನ ಹೆಸರು ಬಲೇಂದ್ರ ಶಾ. ಜನರು ಅವನನ್ನು ಸುಮ್ಮನೆ ಬಲೇನ್ ಅಂತಾರೆ. 1990 ಏಪ್ರಿಲ್ 27ರಲ್ಲಿ ಅವನು ಜನ್ಮಿಸಿರ್ತಕ್ಕಂಥದ್ದು ಕಠ್ಮಂಡುವಿನ ನರದೇವಿ ಪ್ರದೇಶಕ್ಕೆ ಸೇರಿದಂಥವನು. ವಯಸ್ಸು ಕೇವಲ 35. ಆ 35 ವರ್ಷಗಳಲ್ಲೇ ಅವನು ಒಂದು ಯುಗವನ್ನೇ ಬದಲಿಸಾಕಿದ್ದಾನೆ. ತಂದೆ ರಾಮನಾರಾಯಣ್ ಶಾ ಆಯುರ್ವೇದ ಡಾಕ್ಟ್ರು, ತಾಯಿ ಧ್ರುವಾದೇವಿ ಹೌಸ್ ವೈಫು. ಮೂಲ ಮದೇಶಿ ವಂಶಸ್ಥರು. ಈ ವಂಶ ಭಾಳ ಕೌಂಟ್ ಆಗುತ್ತೆ ನೇಪಾಳದಲ್ಲಿ. ಅಂದರೆ ಆದರೂ ಕೂಡ ಅವರು ಕಠ್ಮಂಡುವಿನಲ್ಲಿ ಬೆಳೀತಾರೆ. ಅಂದರೆ ಮದೇಶಿ ವಂಶಸ್ಥರು ಕಠ್ಮಂಡುವಿನಲ್ಲಿ ಭಾಳ ಕಡಿಮೆ. ಚಿಕ್ಕಂದಿನಿಂದಲೇ ಸಂಗೀತ ಮತ್ತು ಕವಿತೆಗಳಲ್ಲಿ ಆಸಕ್ತಿ ಹೊಂದಿರತಕ್ಕಂಥ ಈ ಬಲೇನ್ ರ್ಯಾಪರ್ ಆಗಿ ತನ್ನನ್ನು ಆಯುಧವನ್ನು ಬಯಸ್ತಿರ್ತದೆ. ಅಂದರೆ ರ್ಯಾಪರ್ ಅವನ ಆಯುಧ. ರ್ಯಾಪರ್ ಅನ್ನೋದು ಒಂದು ಸಂಗೀತ ಕಲೆ ಇದೆಯಲ್ಲ, ಅದು ಅವನ ಆಯುಧ ಆಗುತ್ತೆ. 2012ರಲ್ಲಿ ಮೊದಲ ಹಾಡು ಸದಕ್ ಬಾಲಕ್ ಅಂತೇಳಿ, ಅಂದರೆ ರಸ್ತೆಯ ಮಗು, ಅದೊಂದು ಒಂದು ಆಲ್ಬಮ್ ಬಿಡುಗಡೆ ಆಯಿತು 2012ರಲ್ಲಿ. ಅದು ಕೇವಲ ಹಾಡಲ್ಲ, ಭ್ರಷ್ಟಾಚಾರ, ಅಸಮಾನತೆ, ಯುವಕರ ನಿರಾಶೆ ವಿರುದ್ಧದ ಕಿಚ್ಚು. ಆ ರ್ಯಾಪ್ ಬ್ಯಾಟಲ್ಗಳಲ್ಲಿ ಅವನು ತುಂಬ ಫೇಮಸ್ ಆಗ್ತಾ ಹೋಗ್ತಾನೆ. ಆದರೆ ಅವನು ಕೇವಲ ರ್ಯಾಪರ್ ಮಾತ್ರ ಅಲ್ಲ, ಅವನು ಸ್ಟ್ರಕ್ಚರಲ್ ಇಂಜಿನಿಯರ್ ಕೂಡ. ಕಠ್ಮಂಡುವಿನ ಹಿಮಾಲಯನ್ ವೈಟ್ ಹೌಸ್ ಇಂಟರ್ನ್ಯಾಷನಲ್ ಕಾಲೇಜಿನಿಂದ ಸಿವಿಲ್ ಇಂಜಿನಿಯರಿಂಗು ಬ್ಯಾಚುಲರ್ ಪದವಿ ಪಡಿತಾರೆ. ನಂತರ ಭಾರತದ, ಅದರಲ್ಲೂ ಕೂಡ ನಮ್ಮ ಬೆಂಗಳೂರಿನ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿಯಲ್ಲಿ ಪದವಿ ಮುಗಿಸ್ತಾರೆ. ಈಗ ಕಠ್ಮಂಡು ವಿಶ್ವವಿದ್ಯಾಲಯದಲ್ಲಿ ಪದವಿ PhD ಕೂಡ ಮಾಡ್ತಾ ಇದ್ದಾರೆ. ವಿಷಯ ಏನು? ನೇಪಾಳ ಪರಂಪರೆಯಲ್ಲಿ ಕಟ್ಟಡಗಳ ಸಂರಕ್ಷಣೆ ಮೂಲಕ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಯನ್ನು ಬೆಳೆಸುವುದು. ಒಂದು ದೇಶದ ಪ್ರಧಾನಿ ಈಗಲೂ ಕೂಡ PhD ಮಾಡ್ತಾ ಇರ್ತಕ್ಕಂಥದ್ದು ಭಾಳ ವಿಶೇಷವಾದ ಸಂಗತಿ. 2018ರಲ್ಲಿ ಸಬೀನಾ ಕಾಪ್ಲೆ ಅನ್ನುವ ಪಬ್ಲಿಕ್ ಹೆಲ್ತ್ ಪ್ರೊಫೆಷನಲ್ ಮತ್ತು ಕವಿಯತಿಯರನ್ನು ಮದುವೆ ಆಗ್ತಾರೆ. ಪೊಯೆಟ್ ಕವಿಯತಿಯರನ್ನು ಮದುವೆ ಆಗ್ತಾರೆ. ಅವರಿಗೊಂದು ಮಗು ಕೂಡ ಇದೆ. ಇದು ಅವರ ಕೌಟುಂಬಿಕದ ಅಂದರೆ ವೈಯಕ್ತಿಕವಾದ ವಿವರ ಆಯಿತು. ಈಗ ರಾಜಕೀಯದ ಬಗ್ಗೆ ಒಂದಷ್ಟು ಮಾತಾಡೋಣಂತೆ. 2022ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಠ್ಮಂಡುವಿನ ಮಹಾನಗರ ಪಾಲಿಕೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ಮೇಯರ್ ಕೂಡ ಆಗ್ತಾರೆ. ಹಳೆಯ ರಾಜಕಾರಣಿಗಳ ವಿರುದ್ಧ ಏಕಾಂಗಿಯಾಗಿ ಯುದ್ಧ ಮಾಡ್ತಾರೆ. ಆದರೆ ಅವ್ರನ್ನ ಜನ ಕೈ ಹಿಡಿತಾರೆ. ಕಸ ಸ್ವಚ್ಛ ಮಾಡೋದು, ಅನಧಿಕೃತವಾಗಿ ಕಟ್ಟಿರ್ತಕ್ಕಂಥ ಕಟ್ಟಡಗಳನ್ನು ತೆರವುಗೊಳಿಸೋದು, ಯುವಕರಿಗೆ ಸ್ಕಿಲ್ ಟ್ರೈನಿಂಗ್ ಕೊಡೋದು, ಇಂಥ ಕೆಲಸಗಳಲ್ಲಿ ಅವನು ಗಮನ ಸೆಳೀತಾ ಹೋಗ್ತಾನೆ. 2025ರ ಜೆನ್ಜಿ ಕ್ರಾಂತಿ ಬಂತಲ್ಲ, ಆಗ ಹಳೆಯ ಸರ್ಕಾರ ಉರುಳಾಗುತ್ತೆ. ನಿಮಗೆ ಅದೆಲ್ಲ ಗೊತ್ತಿರತಕ್ಕಂಥ ವಿಚಾರನೆ. ಬಲೇನ್ ರಾಷ್ಟ್ರೀಯ ಸ್ವತಂತ್ರ ಪಕ್ಷ ಅಂದರೆ RSPಯನ್ನು ಸೇರ್ತಾರೆ. 2020ರ ಮಾರ್ಚ್ 5ಕ್ಕೆ ಚುನಾವಣೆ ನಡೆಯುತ್ತೆ. ಅಲ್ಲಿ RSP ಅಂದರೆ ಬಲೇನ್ ಪ್ರತಿನಿಧಿಸ್ತಕ್ಕಂಥ ಪಕ್ಷ 275 ಸೀಟ್ಗಳಲ್ಲಿ 182 ಸೀಟ್ಗಳನ್ನು ಗೆಲ್ಲುತ್ತೆ. ಮಾರ್ಚ್ 27, 2026 35 ವರ್ಷದ ಬಲೇನ್ ಶಾ ನೇಪಾಳದ ಪ್ರಧಾನಮಂತ್ರಿಯಾಗಿ ಆಗ್ತಾರೆ. ದೇಶದ ಅತ್ಯಂತ ಎಳೆಯ ಪ್ರಧಾನಿ ಮತ್ತು ಪರಿಣಾಮಕಾರಿ ಪ್ರಧಾನಿ ಅಂತಕ್ಕಂಥದ್ದು ಹೆಗ್ಗಳಿಕೆ. ಬಲೇನ್ ಮುಂದಾಳತ್ವದ ಈ ಮಂತ್ರಿಮಂಡಲ ಇದೆಯಲ್ಲ, ಅದು ಕೂಡ ಭಾಳ ಅಚ್ಚರಿಗೊಳಿಸ್ತಕ್ಕಂಥದ್ದು. ಯಾರ್ಯಾರಿದೆ ಮಂತ್ರಿಮಂಡಲದಲ್ಲಿ ನೋಡೋಣ ಬನ್ನಿ. ಗೃಹ ಮಂತ್ರಿಯಾಗಿ ಸುಧೇನ್ ಗುರಂಗ್, ವಯಸ್ಸೆಷ್ಟು 38. ಕಾನೂನು ಮಂತ್ರಿಯಾಗಿ ಶೋಭಿತಾ ಗೌತಮ್ 30 ವರ್ಷ. ಸಾಮಾನ್ಯ ಆಡಳಿತ ಮಂತ್ರಿ ಪ್ರತಿಭಾ ರಾವಲ್ 32 ವರ್ಷ. ಕೃಷಿ ಸಚಿವೆ ಗೀತಾ ಚೌಧರಿ 33 ವರ್ಷ. ಶಿಕ್ಷಣ ಮಂತ್ರಿ ಸ್ಮಿತಾ ಪೋಖಾರಲ್ಲಿ ಇದಾರಲ್ಲ, ಅವರಿಗೆ 29 ವರ್ಷ. ಇಡೀ ಕ್ಯಾಬಿನೆಟ್ನಲ್ಲಿ ಅತ್ಯಂತ ಎಳೆಯ ವಯಸ್ಸಿನವರು, ಕೇವಲ 29 ವರ್ಷ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಸೀತಾಬಾದಿ 30 ವರ್ಷ. ಇವರೆಲ್ಲ ಹೆಚ್ಚಿನವರು, ಇದಕ್ಕಿಂತ ಹೆಚ್ಚಿನವರು ಮಾಸ್ಟರ್ಸು, ಕೆಲವರು PhD, ಎಲ್ಲದರಲ್ಲೂ ಕೂಡ ಹೈ ಅಕಾಡೆಮಿಕ್ ಪ್ರೊಫೈಲ್ ಇರ್ತಕ್ಕಂಥವರು. ಬಲೇನ್ ಶಾ ರ್ಯಾಪ್ ಮಾಡ್ತಿದ್ದ ದಿನಗಳಲ್ಲಿ ಹೇಳ್ತಿದ್ದ ಮಾತುಗಳು ಈಗ ಸರ್ಕಾರದ ದನಿಗಳಾಗಿದ್ದಾವೆ. ಭ್ರಷ್ಟಾಚಾರಕ್ಕೆ ಅಂತ್ಯ, ಯುವಕರಿಗೆ ಅವಕಾಶ, ಹೊಸ ನೇಪಾಳವನ್ನು ಕಟ್ಟುವುದು, ಈ ರೀತಿಯ ಹಾಡುಗಳನ್ನು ಕಟ್ಟಿ ರ್ಯಾಪ್ ಆಡ್ತಿದ್ನಲ್ಲ, ಅವೇ ರ್ಯಾಪ್ ಈಗ ಆ ದೇಶದ ಘೋಷಣೆಗಳಾಗಿದ್ದಾವೆ. ಹಿಮಾಲಯದ ಬೆಟ್ಟಗಳಷ್ಟೇ ಎತ್ತರದ ಕನಸುಗಳನ್ನು ಹೊತ್ಕೊಂಡಿರ್ತಕ್ಕಂಥ ರ್ಯಾಪರ್ ಇಂಜಿನಿಯರ್ಗೆ ಮೇಯರ್ನಿಂದ ಇಂಜಿನಿಯರಿಂದ ಮೇಯರ್ನಿಂದ ಈಗ ಪ್ರಧಾನಿ.
ಬಲೆನ್ ಶಾ ಇಂದು ನೇಪಾಳದ ಯುವಕರಿಗೆ ನೀವು ಬದಲಾಗಬಲ್ಲಿರಿ, ನೇಪಾಳಕ್ಕೂ ಕೂಡ ಬದಲಾಗುವ ಶಕ್ತಿ ಇದೆ ಅನ್ನುವ ಸಂದೇಶವನ್ನು ಕೊಡ್ತಾರನೆ. ಇದರ ಜೊತೆಗೆ ಸರ್ಕಾರ ಬಂದ ತಕ್ಷಣ ತೆಗೆದುಕೊಂಡ ನಿರ್ಧಾರಗಳಿದಾವಲ್ಲ, ಅದಂತೂ ಇಡೀ ಜಗತ್ತನ್ನೇ ಆಶ್ಚರ್ಯಚಕಿತಗೊಳಿಸಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾದ್ದು ಭ್ರಷ್ಟಾಚಾರ ವಿರುದ್ಧವಾಗಿ ದೊಡ್ಡ ದಾಳಿಯನ್ನೇ ಶುರು ಮಾಡಿರುತ್ತೆ. ಅಂದರೆ 1990ರಿಂದ ಅಂದರೆ ಆಗಿನಿಂದ ಯಾರ್ಯಾರು ಅಧಿಕಾರದಲ್ಲಿದ್ದರೋ ಆ ಎಲ್ಲ ರಾಜಕಾರಣಿಗಳು ಮತ್ತು ಹಿರಿಯ ಅಧಿಕಾರಿಗಳ ಆಸ್ತಿ ತನಿಖೆ, ಈ ಯಾರ್ಯಾರು ಪ್ರಧಾನಮಂತ್ರಿಗಳಾಗಿದ್ದು, ಯಾರು ಮಂತ್ರಿಗಳಾಗಿದ್ದು, ಯಾರ್ಯಾರು ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದು ಅವರೆಲ್ಲರದ್ದು ಕೂಡ ಆಸ್ತಿ ತನಿಖೆ ಆಗುತ್ತೆ. ಕೇವಲ 15 ದಿನಗಳಲ್ಲಿ ಒಂದು ಆಯೋಗ ರಚನೆ ಆಗುತ್ತೆ. ಇದೊಂದು ಬಹಳ ದೊಡ್ಡ ಕ್ರಾಂತಿ. ಅಕ್ರಮವಾಗಿ ಸಂಪಾದಿಸ್ತಕ್ಕಂಥ ಆಸ್ತಿಗಳನ್ನು ರಾಷ್ಟ್ರೀಕರಣ ಮಾಡುವ ಯೋಜನೆ. ಹಿಂದಿನ 3 ಪ್ರಧಾನಿ ಮಂತ್ರಿಗಳು KP ಶರ್ಮಾ ಓಲಿ ಸೇರಿದಂತೆ ಮತ್ತು ಹಲವು ಮಂತ್ರಿಗಳ ಮೇಲೆ ಹಣದ ಬಳಕೆ ಅಂದರೆ ಮನಿ ಲ್ಯಾಂಡ್ರಿಂಗ್ ಕೇಸು ತನಿಖೆ ಆರಂಭ. ಇವೆಲ್ಲಗಳಿಗಿಂತ ಇನ್ನೊಂದು ವಿಶೇಷವಾಗಿದೆ, ಅಂದರೆ ಜನಪ್ರಿಯವಾದಂಥ ಅಂತಲೂ ಕಡೆ ಹೇಳ್ಬೋದು. ಟ್ರಾಫಿಕ್ ಇದೆಯಲ್ಲ, ಟ್ರಾಫಿಕ್ನಲ್ಲಿ VIP ಸವಲತ್ತನ್ನ ತೆಗೆದುಹಾಕೋದು. ಯಾರೇ ಪ್ರಧಾನಮಂತ್ರಿ ಬರಲಿ, ಯಾರೇ ಮಂತ್ರಿ ಬರಲಿ, ಯಾರೇ SP ಬರಲಿ, ಯಾರು ಬಂದರೂ ಕೂಡ ಟ್ರಾಫಿಕ್ಕಲ್ಲಿ ಅದು VIP ಸವಲತ್ತಿಲ್ಲ. ಎರಡನೇದಾಗಿ 1ರಿಂದ 4ನೇ ಕ್ಲಾಸ್ ತನಕ ಮಕ್ಕಳಿದಾರಲ್ಲ, ಮಕ್ಕಳಿಗೆ ಎಕ್ಸಾಮ್ಸ್ಗಳೇ ಇಲ್ಲ. ಸುಮ್ಮನೆ ಓದೋದು, ಬಾಲ್ಯವನ್ನು ಎಂಜಾಯ್ ಮಾಡೋದು. ರಾಜಕೀಯ ಪಕ್ಷಗಳ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿ ಸಂಘಟನೆಗಳಿದಾವಲ್ಲ, ಆ ಸಂಘಟನೆಗಳನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡೋದು. ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಎಷ್ಟು ಫೀಸ್ ತಗೋತಾರೋ ಅಷ್ಟೇ ಫೀಸನ್ನು ಪ್ರೈವೇಟ್ ಶಾಲಾ ಕಾಲೇಜುಗಳಿಗೂ ಕೂಡ ತಗೊಳ್ಳೋಂಥದ್ದು. ಇಂತಹ ಕ್ರಾಂತಿಕಾರಿ ನಿಲುವುಗಳನ್ನು ನೇಪಾಳದ ಕ್ಯಾಪಿಟಲ್ ಕೋಡ್ಗಳು ಹೇಗೆ ಹ್ಯಾಂಡಲ್ ಮಾಡ್ತಾವೋ ನೋಡಬೇಕು. ಈಗ ಕಡೆಗೆ ಪ್ರಶ್ನೆ ಇರೋದು, ಇಡೀ ಜಗತ್ತನ್ನು ಕಾಡ್ತಿರ್ತಕ್ಕಂಥ ಪ್ರಶ್ನೆ, ರಾಜಕೀಯ ಮಾಡಬೇಕಾದ್ರೆ ಜಗತ್ತಿನ ಅದಷ್ಟು ಅನುಭವ ಇರಬೇಕಾದದ್ದು ಬಹಳ ಮುಖ್ಯ. ಅದರಲ್ಲೂ ಒಂದು ದೇಶವನ್ನು ಮುನ್ನಡೆಸಬೇಕು ಅಂತಂದರೆ ಆ ದೇಶದ ಚಲನೆಯನ್ನು ಗಮನಿಸ್ಲಿಕ್ಕಾದ್ರೂ ಕೂಡ ಕನಿಷ್ಠ 10-20 ವರ್ಷ ಆ ದೇಶದ ರಾಜಕೀಯದಲ್ಲಿ ಆ್ಯಕ್ಟಿವ್ ಆಗಿರಬೇಕು. ಆದರೆ ಕೇವಲ 4 ವರ್ಷ ಅನುಭವ ಇರತಕ್ಕಂಥ, 4 ವರ್ಷ ಇತಿಹಾಸ ಇರತಕ್ಕಂಥ ಒಂದು ಪಕ್ಷ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆಯಾ ಅನ್ನೋದು ಜಗತ್ತಿನ ಹಲವಾರು ಜನಗಳು ಗಮನಿಸ್ತಾ ಇದ್ದಾರೆ. ಈಗ ಅನುಭವ ಇಲ್ಲದ, ಆದರೆ ಕೇವಲ ಕ್ರಾಂತಿಯ ಫಲದ ಮೂಲಕವೇ ಪ್ರಧಾನಿ ಆಗಿರತಕ್ಕಂಥ ಬಲೇನ್ ನೇಪಾಳವನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಭಾಳ ಕುತೂಹಲಕಾರಿ ಅಂಶ. ಧನ್ಯವಾದಗಳು. ಚೆನುಗಿರಿ ಇದು ನಿಮ್ಮ ದನಿ.